ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಕಂಟಿನ್ಯೂ ಪಾಠ ಕನ್ನಡ ವಿಷಯದ ಅಧ್ಯಾಯ 8 ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ. ಎಸ್.ಎಲ್. ಭೈರಪ್ಪನವರು ಬರೆದಿರ್ತಕ್ಕಂತಹ ಈ ಅಧ್ಯಾಯದ ಭಾಗ 1 ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕವಿಯಾದಂತಹ ಎಸ್.ಎಲ್. ಭೈರಪ್ಪನವರ ಒಂದು ಪರಿಚಯವನ್ನ ಮತ್ತು ಅವರ ಅಧ್ಯಾಯ ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಪರೀಕ್ಷೆಯ ದೃಷ್ಟಿಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತ ಪರಿಚಯವನ್ನು ನೋಡೋದಾದ್ರೆ, ಎಸ್.ಎಲ್. ಭೈರಪ್ಪ ಎಂದೇ ಸುಪ್ರಸಿದ್ಧರಾಗಿರುವ ಸಂತ ಶಿವರ ಲಿಂಗನ್ನಯ್ಯ ಭೈರಪ್ಪ ಅವರು ಕನ್ನಡದ ಪ್ರಮುಖ ಕಾದಂಬರಿಕಾರರಲ್ಲಿ ಒಬ್ಬರು. ಶಿಕ್ಷಣ ತಜ್ಞ, ತತ್ವಜ್ಞಾನಿಗಳಾಗಿಯೂ ಸಾಧನೆ ಮಾಡಿದವರು ಭೈರಪ್ಪನವರು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರದಲ್ಲಿ 1931 ಜೂನ್ 20ರಂದು ಜನಿಸಿದ ಭೈರಪ್ಪನವರ ತಂದೆ ಲಿಂಗನ್ನಯ್ಯ, ತಾಯಿ ಗೌರಮ್ಮ. ಭೈರಪ್ಪನವರ ತಂದೆ ಸಂತೇಶ್ವರದಲ್ಲಿ ಶಾನುಭೋಗರಾಗಿದ್ದರು. ಭೈರಪ್ಪನವರು ಚಿಕ್ಕವನಾಗಿದ್ದಾಗಲೇ ಅವರ ತಾಯಿ ಪ್ಲೇಗ್ ಮಾರಿಗೆ ತುತ್ತಾದರು. ಬಡತನದ ಬೇಗೆಯಲ್ಲೇ ಬೆಂದ ಭೈರಪ್ಪನವರು ವಾರನ್ನ ಮಾಡಿ ಶಿಕ್ಷಣ ಮುಂದುವರಿಸಬೇಕಾಯಿತು. ತಮ್ಮ 13ನೇ ವಯಸ್ಸಿಗೆ ಗಾಂಧೀಜಿಯ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ ಭೈರಪ್ಪನವರು ಸೆರೆಮನೆ ವಾಸವನ್ನು ಅನುಭವಿಸಬೇಕಾಯಿತು. ಪ್ರಾಥಮಿಕ ವಿದ್ಯಾಭ್ಯಾಸ ಪೂರೈಸಿದ ಪ್ರೌಢ ಶಿಕ್ಷಣ ಹಾಗೂ ಕಾಲೇಜು ವ್ಯಾಸಂಗಕ್ಕಾಗಿ ಮೈಸೂರಿಗೆ ಬಂದ ಭೈರಪ್ಪನವರು BA ಆನರ್ಸ್ನಲ್ಲಿ ಚಿನ್ನದ ಪದಕ ಗಳಿಸಿದರು. ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಥಮ ರ್ಯಾಂಕ್ ಹಾಗೂ 2 ಚಿನ್ನದ ಪದಕಗಳೊಂದಿಗೆ ತತ್ವಶಾಸ್ತ್ರದಲ್ಲಿ MA ಪದವಿ ಪಡೆದರು. ಕೆಲ ಕಾಲ ಹುಬ್ಬಳ್ಳಿ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಮನೋವಿಜ್ಞಾನ ಹಾಗೂ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ಭೈರಪ್ಪನವರು ಬಳಿಕ ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾನಿಲಯವನ್ನು ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದರು. ತದನಂತರ ದೆಹಲಿಯ NCERTನಲ್ಲಿ ಹಾಗೂ ಮೈಸೂರು ಪ್ರಾದೇಶಿಕ ಭಾಷಾ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ 1991ರಲ್ಲಿ ನಿವೃತ್ತರಾದರು. ಹಾಗಾದರೆ ಇವರ ಒಂದು ಕೃತಿಗಳನ್ನು ನೋಡೋದಾದ್ರೆ, ಭೀಮಕಾಯ, ಬೆಳಕು ಮೂಡಿತು, ಧರ್ಮಶ್ರೀ, ದೂರ ಸರಿದರು, ಮತದಾನ, ವಂಶವೃಕ್ಷ, ಜಲಪಾತ, ನಾಯಿ ನೆರಳು, ತಬ್ಬಲಿಯ ನೀನಾದೆ ಮಗನೇ, ಗೃಹಭಂಗ, ನಿರಾಕರಣ, ಗ್ರಹಣ, ದಾಟು, ಅನ್ವೇಷಣೆ, ಪರ್ವ, ನೆಲೆ, ಸಾಕ್ಷಿ, ಅಂಚು, ಸಾರ್ಥ, ಮಂದ್ರ, ಆವರಣ, ಕವಲು, ಯಾನ, ಉತ್ತರಕಾಂಡ ಮುಂತಾದವು ಭೈರಪ್ಪನವರ ಕೆಲ ಸುಪ್ರಸಿದ್ಧ ಕಾದಂಬರಿಗಳು. ಭಿತ್ತಿ ಎಂಬುದು ಅವರ ಆತ್ಮಚರಿತ್ರೆ. ಸತ್ಯ ಮತ್ತು ಸೌಂದರ್ಯ, ಸಾಹಿತ್ಯ ಮತ್ತು ಪ್ರತೀಕ, ಕತೆ ಮತ್ತು ಕಥಾವಸ್ತು, ಸಂದರ್ಭ, ಸಂವಾದ, ನಾನೇಕೆ ಬರೆಯುತ್ತೇನೆ, ಭೈರಪ್ಪನವರ ತತ್ವಶಾಸ್ತ್ರ ಕುರಿತು ಬರಹಗಳು ಇವು. ಭೈರಪ್ಪನವರು ತಮ್ಮ ಸತ್ಯ ಮತ್ತು ಸೌಂದರ್ಯ ಮಹಾಪ್ರಬಂಧಕ್ಕೆ ಬರೋಡಾದ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಭೈರಪ್ಪನವರ ಕಾದಂಬರಿಗಳ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿವೆ. ಅವರ ವಂಶವೃಕ್ಷ, ತಬ್ಬಲಿಯ ನೀನಾದೆ ಮಗನೇ, ಮತದಾನ, ನಾಯಿ ನೆರಳು ಮತ್ತು ದಾಟು ಕಾದಂಬರಿಗಳು ಚಲನಚಿತ್ರಗಳಾಗಿ ಪ್ರಸಿದ್ಧಿ ಪಡೆದಿವೆ. ಅವರ ಗೃಹಭಂಗ ಮತ್ತು ದಾಟು ಕಾದಂಬರಿಗಳು ದೂರದರ್ಶನದಲ್ಲಿ ಧಾರಾವಾಹಿಗಳಾಗಿ ಪ್ರಸಾರಗೊಂಡಿವೆ. ಭೈರಪ್ಪನವರ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ. ಪದ್ಮಭೂಷಣ, ರಾಜ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, NTR ರಾಷ್ಟ್ರೀಯ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಸರಸ್ವತಿ ಸಮ್ಮಾನ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಇವು ಎಸ್.ಎಲ್. ಭೈರಪ್ಪನವರಿಗೆ ಸಂದ ಕೆಲ ಪ್ರಮುಖ ಪ್ರಶಸ್ತಿಗಳು ಎಂಬುದು ಇಷ್ಟು ಕಿರುದಾದಂತಹ ಎಸ್.ಎಲ್. ಭೈರಪ್ಪನವರ ಒಂದು ಪರಿಚಯವಾಗಿತ್ತು. ಮುಂದುವರೆದು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ, ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಸತ್ಯ ಮತ್ತು ಸೌಂದರ್ಯಗಳನ್ನು ನಿರ್ಧರಿಸುವಲ್ಲಿ ಪ್ರಕೃತಿಯ ಸ್ಥಾನವೇನು ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ವಾಸ್ತವತೆಯಾಗಲಿ ಅನುಕರಣವಾಗಲಿ ಸತ್ಯ ಅಥವಾ ಸೌಂದರ್ಯವನ್ನು ನಿರ್ಧರಿಸುವ ಓರೆಗಲ್ಲಾಗಬಾರದು, ಲೇಖಕರು ಈ ಮಾತನ್ನ ಸಮರ್ಥಿಸಿ. ಅಥವಾ ಪ್ರಶ್ನೆ ನಂಬರ್ 4, ವಾಸ್ತವತೆ ಹಾಗೂ ಅನುಕರಣೆಗಳು ಸತ್ಯ ಅಥವಾ ಸೌಂದರ್ಯವನ್ನು ನಿರ್ಧರಿಸಲು ಓರೆಗಲ್ಲುಗಳಲ್ಲ, ಈ ಮಾತನ್ನ ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿ.
ಈ 4 ಪ್ರಶ್ನೆಗಳಿಗೆ ಒಂದು ದೀರ್ಘವಾದ 10 ಅಂಕದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರವನ್ನು ನೋಡೋದಾದರೆ ಉತ್ತರ. ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ. ಎಸ್.ಎಲ್. ಭೈರಪ್ಪನವರ ಕಾವ್ಯಮೀಮಾಂಸೆಗಳಿಗೆ ಸಂಬಂಧಿಸಿದ ಒಂದು ಶ್ರೇಷ್ಠ ಲೇಖನ. ಹೆಸರೇ ಸೂಚಿಸುವಂತೆ ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ ಏನು ಎಂಬುದನ್ನು ನಿರ್ಧರಿಸುವುದು ಈ ಲೇಖನದ ಮುಖ್ಯ ಉದ್ದೇಶ. ಸೌಂದರ್ಯ ಎನ್ನುವುದು ಕಲ್ಪನೆಯಿಂದ ಸೃಷ್ಟಿಯಾಗುವ ಒಂದು ಅಭಿವ್ಯಕ್ತಿ ಕ್ರಿಯೆ. ಸತ್ಯವೆನ್ನುವುದು ಆಲೋಚನೆಯಿಂದ ಸೃಷ್ಟಿಯಾಗುವ ಒಂದು ಭೌತಿಕ ಕ್ರಿಯೆ. ಕಲ್ಪನೆ ಹಾಗೂ ಆಲೋಚನೆಗಳ ಕೆಲಸವೆಂದರೆ ಕ್ರಮವಾಗಿ ಸೌಂದರ್ಯ ಹಾಗೂ ಸತ್ಯಗಳನ್ನು ಸೃಷ್ಟಿಸುವುದು. ಕಲ್ಪನೆಯ ಸೌಂದರ್ಯವನ್ನು ಸೃಷ್ಟಿಸಿದರೆ ಆಲೋಚನೆ ಸತ್ಯವನ್ನು ಸೃಷ್ಟಿಸುತ್ತದೆ. ಆಲೋಚನೆ ಮತ್ತು ಕಲ್ಪನೆಗಳಿಲ್ಲದೆ ಸೌಂದರ್ಯ ಸತ್ಯಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಜೇಮ್ಸ್ ಮೆಕೆನೆಲ್ ವಿಸ್ಲರ್ ಪ್ರಕಾರ ಸೌಂದರ್ಯ ಸಿದ್ಧ ವಸ್ತುವಿನಂತೆ ಪ್ರಕೃತಿಯಲ್ಲಿರುತ್ತಾರೆ. ಕಲಾವಿದ ಪ್ರಕೃತಿಯನ್ನ ಇದ್ದಂತೆಯೇ ಸ್ವೀಕರಿಸುವುದಿಲ್ಲ, ಅದನ್ನ ಆತ ಮುರಿದು ಕಟ್ಟುತ್ತಾನೆ. ಹೀಗೆ ಮುರಿದು ಕಟ್ಟುವಲ್ಲಿ ಆತ ಕಲ್ಪನೆಯನ್ನ ಬಳಸಿಕೊಳ್ಳಬೇಕಾಗುತ್ತದೆ. ಇಲ್ಲದೆ ಹೋದರೆ ಸೌಂದರ್ಯ ಸಾಧ್ಯವಿಲ್ಲ. ಸತ್ಯ ಸೃಷ್ಟಿಯಲ್ಲ, ವಾಸ್ತವವಾಗಿ ಅದು ಇರುವ ಪ್ರಕೃತಿಯ ನಿಯಮಗಳನ್ನು ಕಂಡು ಹಿಡಿಯುವಂಥದ್ದು. ಅದೊಂದು ಜಟಿಲವಾದ ಭೌತಿಕ ರಚನಾತ್ಮಕ ಕ್ರಿಯೆಯ ಫಲ. ಕಲ್ಪನೆಯಿಂದ ಹೊರತಾದ ಸೌಂದರ್ಯ ಹೇಗೆ ಅಸಾಧ್ಯವೋ ಹಾಗೆಯೇ ಆಲೋಚನೆಯುಕ್ತೆಯಿಂದ ಹೊರಗಿರುವ ಸತ್ಯವು ಅಸಾಧ್ಯ. ಆದ್ದರಿಂದ ಈ ಸತ್ಯ ಸೌಂದರ್ಯಗಳನ್ನು ನಿರ್ಧರಿಸುವಲ್ಲಿ ವಾಸ್ತವತೆಯಾಗಲಿ ಅನುಕರಣೆಯಾಗಲಿ ಪ್ರಮುಖ ಪಾತ್ರ ವಹಿಸಬೇಕಾದ ಅಗತ್ಯವಿಲ್ಲ. ವಾಸ್ತವತೆಯಾಗಲಿ ಅನುಕರಣವಾಗಲಿ ಸತ್ಯ ಅಥವಾ ಸೌಂದರ್ಯವನ್ನು ನಿರ್ಧರಿಸುವ ಓರೆಗಲ್ಲಾಗಬಾರದು ಎಂಬುದನ್ನು ಒತ್ತಿ ಹೇಳುವುದೇ ಈ ಲೇಖನದ ಮೂಲ ಆಶಯ ತಿರುಳು. ಸತ್ಯ ಮತ್ತು ಸೌಂದರ್ಯಗಳು ಅನುಕರಣೆಯ ಫಲ ಎಂಬುದು ವಾಸ್ತವವಾದಿಗಳ ನಿಲುವು. ಈ ವಾದ ಸತ್ಯದ ಪ್ರಶ್ನೆ ಬಂದಾಗ ಆಲೋಚನೆ ವಿಷಯವಾದ ಪ್ರಕೃತಿ ತನ್ನಷ್ಟಕ್ಕೆ ತಾನು ಸತ್ಯವಾದುದೆಂದು ಭಾವಿಸುತ್ತದೆ. ಸೌಂದರ್ಯದ ಪ್ರಶ್ನೆ ಬಂದಾಗ ಅನುಕರಣದ ವಾಸ್ತವದ ಪ್ರಕೃತಿ ಸ್ವಯಂ ಸುಂದರವಾದುದೆಂದು ಭಾವಿಸುತ್ತದೆ. ಆದರೆ ವಾಸ್ತವಾಂಶವೇ ಬೇರೆ. ಪ್ರಕೃತಿ ಕಲಾವಿದನ ಅಥವಾ ಆಲೋಚಕನ ಬುದ್ಧಿಯ ಕ್ರಿಯೆಯನ್ನ ಅಥವಾ ಕಲ್ಪನೆಯನ್ನ ಪ್ರಚೋದಿಸಲು ಸಹಾಯವಾಗುತ್ತದೆ. ತನ್ನಷ್ಟಕ್ಕೆ ತಾನು ಇರುವ ಪ್ರಕೃತಿ ಮೂಲ ಸಾಮಗ್ರಿ ಇದ್ದಂತೆ. ಮೂಲ ಪ್ರಕೃತಿ ಒಬ್ಬೊಬ್ಬರಿಗೂ ಒಂದೊಂದು ರೂಪದಲ್ಲಿಯೇ ಕಾಣುತ್ತದೆ. ಮೂಲ ಪ್ರಕೃತಿ ಅನೇಕ ರೂಪದ ಒಳ ಅರ್ಥವನ್ನ ಹುಡುಕಿ ಆ ಅರ್ಥವನ್ನ ಸರ್ವರಿಗೂ ಸಮ್ಮತವಾಗುವಂತೆ ನಿರ್ಣಯಿಸುವುದು ಬುದ್ಧಿಯ ಕೆಲಸ. ಹೀಗೆ ಬುದ್ಧಿಯಿಂದ ಅರ್ಥ ನಿರ್ಧರಿತವಾದ ಮೇಲೆಯೇ ಪ್ರಕೃತಿ ಸರ್ವಸಾಮಾನ್ಯವಾದ ವಸ್ತುನಿಷ್ಠೆಯನ್ನ ಪಡೆಯುವುದು. ಪ್ರಕೃತಿಯ ಮೌಲ್ಯ ಮೂಲ ಸಾಮಗ್ರಿಯಲ್ಲಿರುತ್ತದೆ ಮಾತ್ರವಲ್ಲ, ಆ ಮೂಲ ಸಾಮಗ್ರಿಯ ಅರ್ಥವನ್ನ ವಿವರಿಸಿ ನಿರ್ಧರಿಸುವ ಮಾನವನ ಬುದ್ಧಿಯಲ್ಲಿಯೂ ಇರುತ್ತದೆ. ಜೇಮ್ಸ್ ಮೆಕೆನೆಲ್ ವಿಸ್ಲರ ಅವರ ಪ್ರಕಾರ ಸೌಂದರ್ಯವೆನ್ನುವುದು ಪ್ರಕೃತಿಯ ಮೂಲ ಗುಣವಲ್ಲ, ಸೌಂದರ್ಯ ಸಿದ್ಧ ವಸ್ತುವಿನಂತೆ ಪ್ರಕೃತಿಯಲ್ಲಿರುತ್ತದೆ. ಪ್ರಕೃತಿ ಆ ಸೌಂದರ್ಯವನ್ನ ಇದ್ದಂತೆಯೇ ಸ್ವೀಕರಿಸಲು ಕಲಾವಿದನಿಗೆ ಹೇಳುತ್ತದೆ. ಪ್ರಕೃತಿ ಸದಾ ಸರಿಯಾಗಿಯೇ ಇರುತ್ತದೆಂಬುದು ಕಲೆಯ ದೃಷ್ಟಿಯಿಂದ ಸುಳ್ಳು. ಪ್ರಕೃತಿ ಎಷ್ಟು ಅಪರೂಪವಾಗಿ ಸರಿಯಾಗಿರುತ್ತದೆಂದರೆ ಅದು ಹೆಚ್ಚು ಕಡಿಮೆ ಯಾವಾಗಲೂ ತಪ್ಪಾಗಿರುತ್ತದೆ. ಎಂದರೆ ಒಂದು ಚಿತ್ರಕ್ಕೆ ಒಪ್ಪುವ ಸಾಂಗತ್ಯವನ್ನ ಪೂರ್ಣತೆಯನ್ನು ಕೊಡುವ ಸ್ಥಿತಿ ಪ್ರಕೃತಿಯಲ್ಲಿರುವುದು ಅಪರೂಪ, ಅದು ಸಾಮಾನ್ಯವಂತೂ ಅಲ್ಲ. ಒಂದು ಚಿತ್ರವನ್ನ ಸೃಷ್ಟಿಸುವಲ್ಲೂ ಪ್ರಕೃತಿ ದುರ್ಬಲವಾಗಿ ಸಫಲವಾಗುತ್ತದೆ. ಪ್ರಕೃತಿಯನ್ನ ಜಾಗರೂಕತೆಯಿಂದ ಅಧ್ಯಯನ ಮಾಡುವುದು ಮತ್ತು ಅವಲೋಕಿಸುವುದು ಕಲಾವಿದನಿಗೆ ಸಂಬಂಧಿಸಿದ ವಿಷಯ. ಅದು ಆತನ ವ್ಯಕ್ತಿಗತ ಶೈಲಿಗೆ ಸಂಬಂಧಿಸಿರುವುದರಿಂದ ಕಲಾವಿದ ಪ್ರಕೃತಿಯ ಅಧ್ಯಯನವನ್ನ ತನ್ನ ಶೈಲಿಗೆ ತಕ್ಕಂತೆ ಮಾಡಬಹುದು ಮತ್ತು ಅವಲೋಕಿಸಬಹುದು. ಅದರಲ್ಲಿಯೂ ಕಲಾವಿದ ತನ್ನ ದೃಷ್ಟಿಕೋನಕ್ಕೆ ಸಂಗತವೆನಿಸುವ ಅಂಶಗಳನ್ನ ಮಾತ್ರ ತೆಗೆದುಕೊಂಡು ಉಳಿದ ವಿವರಗಳನ್ನೆಲ್ಲ ಬಿಟ್ಟು ಬಿಡುತ್ತಾನೆ. ಈ ಅಂಶಗಳನ್ನ ಸಹ ಆತ ತನಗೆ ಬೇಕಾದ ಹೊಸ ಸಾಂಗತ್ಯಕ್ಕೆ ತಕ್ಕಂತೆ ಅಳವಡಿಸಿಕೊಳ್ಳುತ್ತಾನೆ. ಅದರಿಂದ ಉಂಟಾಗುವ ಹೊಸ ಸಾಂಗತ್ಯದಿಂದಲೇ ಕಲಾಕೃತಿ ತನ್ನ ಮೌಲ್ಯವನ್ನ ಪಡೆಯುತ್ತದೆ. ಈ ಮೌಲ್ಯವೇ ಇಡೀ ಕಲಾವಸ್ತುವಿನ ದಾಟಿಯನ್ನ ನಿರ್ಧರಿಸುತ್ತದೆ. ಕಲಾವಿದ ಪ್ರಕೃತಿಯಿಂದ ಪಡೆದ ಅಂಶಗಳೆಲ್ಲವೂ ಈ ದಾಟಿಯಲ್ಲಿ ರೂಪಾಂತರ ಹೊಂದಿರುತ್ತವೆ. ಇದು ಪೂರ್ಣವಾಗಿಯೂ ಹೊಸತಾದ ಸ್ಥಿತ್ಯಂತರ ಮೂಲವನ್ನ ಹೋಲಲಿ ಬಿಡಲಿ ಸ್ವಯಂ ಅಧಿಕಾರದಿಂದಲೇ ಮೌಲ್ಯವನ್ನ ಧರಿಸಿರುವ ನವ ಸೃಷ್ಟಿ. ಕ್ಯೂಬಿಸ್ಟರು ಹೇಳುವಂತೆ ಚಿತ್ರಕಾರ ತನ್ನ ಆಯ್ಕೆಯಲ್ಲಿ ಎಚ್ಚರಿಕೆಯಿಂದಿರುತ್ತಾನೆ
ಮತ್ತು ಪ್ರಾಕೃತ ಪ್ರತಿಮೆ ತನ್ನ ಉದ್ದೇಶವನ್ನ ಸಾಧಿಸಿದ ನಂತರ ಅದನ್ನ ಕೈ ಬಿಡುತ್ತಾನೆ. ಪ್ರಸಿದ್ಧ ಚಿತ್ರಕಾರನಾದ ಗಾಗಿನ್ ಹೇಳಿದ, ದೇವರು ಒಂದು ಮುದ್ದೆ ಮಣ್ಣಿನಿಂದ ಎಲ್ಲವನ್ನ ಸೃಷ್ಟಿಸಿದನೆಂದು ಹೇಳುತ್ತಾರೆ. ಅದಕ್ಕೆ ಪ್ರತಿಯಾಗಿ ಕಲಾವಿದ ಒಂದು ದೈವಿಕೃತಿಯನ್ನ ಸೃಷ್ಟಿಸಬೇಕಾದರೆ ಪ್ರಕೃತಿಯನ್ನ ಅನುಕರಿಸಬಾರದು. ಆದರೆ ಹೊಸದೊಂದು ಅಂಶವನ್ನ ಸೃಷ್ಟಿಸಲು ಪ್ರಕೃತಿಯ ಅಂಶಗಳನ್ನ ಉಪಯೋಗಿಸಬೇಕು. ಸೌಂದರ್ಯವನ್ನ ಸೃಷ್ಟಿಸುವುದೇ ಕ್ರಮವಾಗಿ ಆಲೋಚನೆ ಮತ್ತು ಕಲ್ಪನೆಗಳ ಸತ್ಯ ಮತ್ತು ಕೆಲಸ. ಸತ್ಯ ಸೃಷ್ಟಿಯಲ್ಲ, ವಾಸ್ತವವಾಗಿ ಇರುವ ಪ್ರಕೃತಿಯ ನಿಯಮಗಳನ್ನ ಕಂಡುಹಿಡಿಯುವುದು ಎಂದು ಯಾರಾದರೂ ಪ್ರತ್ಯುತ್ತರ ಕೊಡಬಹುದು. ಅದು ಕೆಲವು ಮಟ್ಟಿಗೆ ನಿಜವಾದರೂ ಈ ಸಂಶೋಧನೆ ಜಟಿಲವಾದ ಬೌದ್ಧಿಕ ರಚನಾತ್ಮಕ ಕ್ರಿಯೆಯ ಫಲವೆಂಬುದನ್ನು ನಾವು ಮರೆಯಬಾರದು. ಕಲ್ಪನೆಯಿಂದ ಹೊರತಾದ ಸೌಂದರ್ಯ ಹೇಗೆ ಅಸಾಧ್ಯವೋ ಹಾಗೆಯೇ ಆಲೋಚನಾ ಕ್ರಿಯೆಯಿಂದ ಹೊರಗಿರುವ ಸತ್ಯವೂ ಇಲ್ಲ. ಸತ್ಯ ಮತ್ತು ಮಿಥ್ಯ, ಸೌಂದರ್ಯ ಮತ್ತು ಕುರೂಪಗಳು ಭೌತ ವಸ್ತುವಿನ ಭಾವನಾತ್ಮಕ ಗುಣಗಳಲ್ಲ. ನಾವು ರಚನಾತ್ಮಕವಾಗಿ ಬುದ್ಧಿಯಿಂದ ಅದರ ಬಗೆಗೆ ಆಲೋಚಿಸಿರುವುದರಿಂದ ವಸ್ತುವಿನ ಸತ್ಯಾಸತ್ಯತೆಗಳು ನಿರ್ಧರಿಸಲ್ಪಡುತ್ತವೆ. ಹಾಗೆಯೇ ಅವುಗಳ ಬಗ್ಗೆ ಕಲ್ಪಿಸಿ ಭಾವನಾತ್ಮಕವಾಗಿ ಪ್ರತಿಕ್ರಿಯೆಯನ್ನ ತೋರುವುದರಿಂದ ವಸ್ತುವಿನ ಸೌಂದರ್ಯ ಅಥವಾ ಕುರೂಪ ನಿರ್ಧರಿಸಲ್ಪಡುತ್ತದೆ. ಈ ದೃಷ್ಟಿಯಿಂದ ಭೌತಿಕ ನಿರ್ಮಾಣ ಮತ್ತು ಸತ್ಯ, ಕಲ್ಪನೆಯ ಸೃಷ್ಟಿ ಮತ್ತು ಸೌಂದರ್ಯ ಈ ಎರಡೂ ಶಬ್ದಗಳು ಕ್ರಮವಾಗಿ ಒಂದೇ ಪ್ರತ್ಯಯವನ್ನ ಪ್ರತಿನಿಧಿಸುವ ಎರಡು ಹೆಸರುಗಳು ಮಾತ್ರ. ಹೀಗೆ ನಿರ್ಮಿತವಾದ ಸತ್ಯ ಮತ್ತು ಸೃಷ್ಟಿಯಾದ ಸೌಂದರ್ಯ ಇವೆರಡೂ ವಸ್ತುನಿಷ್ಠವಾಗುತ್ತವೆ. ಇಂತಹ ಸತ್ಯವನ್ನ ವಿಜ್ಞಾನಿಯು, ದರ್ಶನಶಾಸ್ತ್ರಜ್ಞರು ನಿರ್ಮಿಸುತ್ತಾರೆ, ನಂತರ ಇತರರು ಅರ್ಥ ಮಾಡಿಕೊಳ್ಳುತ್ತಾರೆ. ಸೌಂದರ್ಯವನ್ನ ಕಲಾವಿದರು ಸೃಷ್ಟಿಸುತ್ತಾರೆ, ನಂತರ ರಸಿಕರು ಅದನ್ನ ಅನುಭವಿಸಿ ಆನಂದಿಸುತ್ತಾರೆ. ನಾವು ಸೌಂದರ್ಯದ ಅರಿವನ್ನ ಹೊಂದುತ್ತೇವೆ ಮತ್ತು ಕಲಾಕೃತಿಯಿಂದ ಅದರ ಸ್ಫೂರ್ತಿಯಾಗಿದ್ದ ಪ್ರಕೃತಿಯ ಸ್ವರೂಪಗಳಿಗೆ ಆ ಸೌಂದರ್ಯವನ್ನ ಸ್ಥಳಾಂತರಿಸುವ ಅಭ್ಯಾಸವನ್ನ ಪಡೆಯುತ್ತೇವೆ. ಕಲಾವಿದ ನಮ್ಮ ಕಣ್ಣನ್ನ ತೆರೆಸುವ ಮುನ್ನ ನಾವು ಅವುಗಳ ಬಗೆಗೆ ಕುರುಡರಾಗಿದ್ದು ಅಥವಾ ಬೇಸರಿಸುತ್ತಿದ್ದ ಮರ, ಗಿರಿ ಮೊದಲಾದ ವಸ್ತುಗಳಲ್ಲಿ ಸೌಂದರ್ಯವನ್ನ ಕಾಣುವುದನ್ನ ಕಲಿಯುತ್ತೇವೆ. ವಿಸ್ಲರ್ ತನ್ನ 10 ಗಂಟೆಯ ಭಾಷಣ ಎಂಬ ಚಿತ್ರಣದಲ್ಲಿ ಕುಂಚದಿಂದಲೂ ಕಾವ್ಯಮಯ ಕಲ್ಪನೆಯಿಂದಲೂ ನಿಶೆಯ ವಾತಾವರಣಕ್ಕೆ ಶಾಶ್ವತ ಸೌಂದರ್ಯವನ್ನ ಕೊಡುವವರೆಗೆ ಥೇಮ್ಸ್ ನದಿಯ ದಂಡೆಯ ಮಂಜು ಕಾವಳಿಗಳು ಯಾರಿಗಾದರೂ ಕುರೂಪವಾಗಿಯೂ ನಿರಸವಾಗಿಯೂ ಅಲ್ಲದೆ ಬೇರೆ ರೀತಿಯಲ್ಲಿ ಕಾಣುತ್ತಿದ್ದವೆಂಬುದು ಸಂಶಯಾಸ್ಪದ. ಸತ್ಯ ಸೌಂದರ್ಯಗಳಿಗೆ ಪರಸ್ಪರ ಸಾಮ್ಯವಿದ್ದರೂ ಅವೆರಡೂ ಭಿನ್ನವಾದ ಮೌಲ್ಯಗಳೇ. ಆದರೆ ಅನುಕರಣವಾದ ಅವೆರಡರ ಭಿನ್ನತೆಯನ್ನ ಸರಿಯಾಗಿ ಗುರುತಿಸುವುದಿಲ್ಲ. ಸತ್ಯವೆಂದರೆ ಪ್ರಕೃತಿ, ವಸ್ತುವಿನ ಯಥಾರ್ಥ ಮಾನಸಿಕ ಬಿಂಬ. ಸೌಂದರ್ಯವೆಂದರೆ ಅದೇ ಬಿಂಬ ಕ್ಯಾನ್ವಾಸ್ ಅಥವಾ ಶಬ್ದಗಳಲ್ಲಿ ಮಾಡುವುದು. ಹೀಗಾಗಿ ಸತ್ಯ ತನ್ನ ಕ್ಷುದ್ರ ರೂಪದಲ್ಲಿ ಸೌಂದರ್ಯದ ಆಧಾರವಾಗುತ್ತದೆ. ಈ ಅಭಿಪ್ರಾಯ ಸೌಂದರ್ಯದ ಸ್ವಸಾಮರ್ಥ್ಯವನ್ನ ಕಡೆಗಣಿಸುವುದು ಮಾತ್ರವಲ್ಲದೆ ಒಂದು ಕಲಾಕೃತಿ ನಿಜವಾಗಿಯೂ ಸುಂದರವಾಗಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಮುನ್ನ ಅದು ಸತ್ಯವಾದುದೇ ಅಲ್ಲವೇ ಎಂಬ ಪೂರ್ವ ಪ್ರಶ್ನೆಯನ್ನ ಉತ್ತರಿಸಬೇಕು ಎಂದು ಪ್ರತಿಪಾದಿಸುತ್ತದೆ. ಆದರೆ ವಿಚಾರ ಮತ್ತು ಕಲ್ಪನೆಗಳೆಂಬುವು ಪರಸ್ಪರ ಭಿನ್ನವಾದ ಪ್ರತಿಭೆಗಳು. ಸತ್ಯಾಸತ್ಯದ ದೃಷ್ಟಿ ಬುದ್ಧಿಯ ಮೂಲಭೂತ ಗುಣವಾದರೆ ಕಲ್ಪನೆಗೆ ಈ ಪ್ರಶ್ನೆ ನೇರವಾಗಿ ಅವಶ್ಯಕವಾದುದಲ್ಲ. ವಿಚಾರ ಶಕ್ತಿಯ ದೃಷ್ಟಿಯನ್ನೇ ಕಲ್ಪನೆಯ ಅನುಭವಕ್ಕೆ ಅನ್ವಯಿಸಿ ಹೊರಟರೆ ಕಲ್ಪನೆಯ ವಿಶಿಷ್ಟ ಪ್ರತಿಯನ್ನ ನಾಶ ಮಾಡಿದಂತೆ ಆಗುತ್ತದೆ. ಈ ಎರಡೂ ಕ್ಷೇತ್ರಗಳ ನಿಯಮಾವಳಿಗಳೇ ಬೇರೆ, ತರ್ಕಬದ್ಧತೆಯೇ ಬೇರೆ. ವಿಚಾರದ ವಿಶಿಷ್ಟ ದೃಷ್ಟಿಯಿಂದ ಕಲೆಯಲ್ಲಿ ಬರುವ ಅಂಶಗಳು, ಘಟನೆಗಳು ಅಸತ್ಯವೆಂಬುದು ನಮಗೆ ತಿಳಿಯದ ಸಂಗತಿಯಲ್ಲ. ರಂಗದ ಮೇಲೆ ನಡೆಯುವ ವಿವಾಹ, ಮೃತ್ಯು, ದುಃಖ ಮೊದಲಾದವುಗಳೆಲ್ಲವೂ ಕೇವಲ ನಟನೆ ಎಂಬುದು ನಮಗೆ ಗೊತ್ತಿದೆ. ಚಲನಚಿತ್ರ ಘಟದ ಮೇಲೆ ಕಾಣುವ ಹಣ್ಣು ಹಂಪಲಗಳು, ತಿಂಡಿ ತಿನಿಸುಗಳೆಲ್ಲವೂ ನೋಡುವುದಕ್ಕೆ ಮಾತ್ರ ಲಭ್ಯವೇ ಹೊರತು ತಿನ್ನುವಂತಹ ವಸ್ತುಗಳಲ್ಲವೆಂಬುದು ನಮಗೆ ತಿಳಿದಿರುವುದೇ.
ರಂಗದ ಮೇಲೆ ಆಗುತ್ತಿರುವ ಅನ್ಯಾಯವೊಂದನ್ನು ತಪ್ಪಿಸಲು ಪ್ರೇಕ್ಷಕರಲ್ಲಿ ಯಾರಾದರೂ ಮೇಲೆ ರಂಗದ ಮೇಲೆ ನುಗ್ಗಿದರೆ ಅವರನ್ನು ಹುಚ್ಚನೆಂದು ತಕ್ಷಣವೇ ಭಾವಿಸುತ್ತೇವೆ. ನಿಜ ಜೀವನದಲ್ಲಿ ಅನ್ಯಾಯವನ್ನು ಸಹಿಸದವನು ಧರ್ಮಾತ್ಮನಾದರೆ ನಾಟಕ ರಂಗದ ಮಧ್ಯೆಯೂ ಹಾಗೆ ಮಾಡಲು ಹೋಗುವವನು ಹುಚ್ಚನೆನಿಸುತ್ತಾನೆ. ಏಕೆಂದರೆ ಅವನು ನಾಟಕವೆಂಬುದನ್ನೇ ಅರಿಯದವನು. ಹಾಗೆಯೇ ಚಿತ್ರದಲ್ಲಿರುವ ಹೆಣ್ಣಿನ ವರ್ಣವಿನ್ಯಾಸ, ರೇಖಾಕೌಶಲ್ಯ ಮೊದಲಾದವುಗಳನ್ನು ಮೆಚ್ಚಿ ಆನಂದಿಸುವ ಬದಲು ಜೊಲ್ಲು ಸುರಿಸಲು ಪ್ರಾರಂಭಿಸಿದರೆ ಅಂತಹವನು ರಸಿಕನಾಗಲು ಅರ್ಹನಾಗುತ್ತಾನೆ. ನಿಜವಾಗಿಯೂ ಹಣ್ಣಿನಂತೆ ಕಾಣುವ ಚಿತ್ರವನ್ನು ಮುಂದಿಟ್ಟು ಭ್ರಮಿಸುವಂತೆ ಮಾಡಿದರೆ ನಾಯಿ ಸಹ ಹಾಗೆಯೇ ಜೊಲ್ಲು ಸುರಿಸುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ಕಲಾನುಭವದಲ್ಲಿ ಒಂದು ರೀತಿಯ ಅಸತ್ಯದ ಅರಿವಿರುತ್ತದೆ. ಆದರೂ ಅದನ್ನು ನಾವು ನಂಬಬೇಕು. ನಾಟಕದಲ್ಲಿ ಕೊಲ್ಲುವವನು ಕೊಲ್ಲಲ್ಪಡುವವನು ಕಾಲ್ಪನಿಕ ವ್ಯಕ್ತಿಗಳೇ. ಆದರೂ ಅವರ ಕ್ರಿಯಾಮಾರ್ಗ ನಾವು ಅದನ್ನು ಬದಲಾಯಿಸಲಾರದಂತೆ ಪೂರ್ಣ ನಿರ್ಧರಿತವಾಗಿರುತ್ತದೆ. ಅದು ಅವಿಶ್ವಾಸವನ್ನು ತಡೆ ಹಿಡಿದಿರುವ ಒಂದು ಅವ್ಯವಸ್ಥೆ. ಅಸತ್ಯವಾದುದರಲ್ಲಿ ಅವಿಶ್ವಾಸ ಪಡುವುದು ವಿಚಾರದ ಮೂಲಗುಣ. ಅಂಥದ್ದನ್ನು ತಡೆ ಹಿಡಿದು ಆ ಕ್ಷಣದಲ್ಲಿ ವಿಶ್ವಾಸವನ್ನು ಕಾಪಾಡುವುದು ಕಲೆಯ ಧರ್ಮ. ಅಸತ್ಯದ ಅರಿವು, ಅದರೂ ವಿಶ್ವಾಸ ಪರಸ್ಪರ ವಿರೋಧಿಗಳಾದ ಈ ಎರಡು ಮನಸ್ಥಿತಿಗಳನ್ನು ಏಕಕಾಲದಲ್ಲಿ ಮೇಳೈಸುವುದು ಇಂದ್ರಿಯ ಪ್ರಜ್ಞೆ ಮಟ್ಟದಲ್ಲಿ ಸಾಧ್ಯವಾಗದ ಕೆಲಸ. ಇದನ್ನು ಸಾಧ್ಯಗೊಳಿಸುವುದೇ ಕಲೆಯ ವೈಶಿಷ್ಟ್ಯ. ಸತ್ಯ ಸೌಂದರ್ಯಗಳೆರಡೂ ಅನುಕರಣವೇ ಎಂಬ ಪೂರ್ವ ವಿಶ್ವಾಸದಿಂದ ಪ್ರಾರಂಭವಾಗುವ ಅನುಕರಣವಾದ ಈ ಅಂಶವನ್ನು ಗುರುತಿಸುವುದಿಲ್ಲ. ಅವರ ದೃಷ್ಟಿಯಲ್ಲಿ ಸೌಂದರ್ಯದ ಸತ್ಯದ ಒಂದು ಉಪಜಾತಿ ಮಾತ್ರ. ಈ ಅಧ್ಯಾಯದಲ್ಲಿ ಮುಕ್ತಾಯದಲ್ಲಿ ನಾವು ಒಂದು ಅಂಶವನ್ನು ಒತ್ತಿ ಹೇಳಬೇಕು. ಸತ್ಯ ಮತ್ತು ಕಲೆಗಳ ಎಲ್ಲ ವಾಸ್ತವ ಲಕ್ಷಣಗಳನ್ನು, ವರ್ಣನಾತ್ಮಕ ಮೌಲ್ಯವನ್ನು ನಿರಾಕರಿಸುವುದು ನಮ್ಮ ದೃಷ್ಟಿಯಲ್ಲ. ವಸ್ತುವಿನ ಅಂತರ್ನಿಯಮವನ್ನು ಹೇಳುವುದೇ ಸತ್ಯ. ಆದರೆ ಅದಕ್ಕೆ ವಾಸ್ತವಿಕ ಬಾಹ್ಯ ವರ್ಣನೆ ಸೇರಿದಂತೆ ಸತ್ಯ ಹೆಚ್ಚು ಸ್ಪಷ್ಟವೇ ಆಗುತ್ತದೆ. ಹಾಗೆಯೇ ಒಂದು ಚಿತ್ರ, ಕಾವ್ಯ, ಕಾದಂಬರಿ ಮೊದಲಾದವುಗಳ ವರ್ಣನಾತ್ಮಕ ಮೌಲ್ಯವನ್ನು ಮೆಚ್ಚುವುದು ದೋಷವಲ್ಲ. ಕಲಾಕೃತಿಗಳನ್ನು ತಮ್ಮ ತಮ್ಮ ದೃಷ್ಟಿಕೋನಗಳಿಂದ ನೋಡುವ ಅಧಿಕಾರ ಇತಿಹಾಸಕಾರನಿಗೂ ಉಂಟು, ಮಾನವ ಶಾಸ್ತ್ರಜ್ಞರಿಗೂ ಉಂಟು. ತಮ್ಮ ದೃಷ್ಟಿಕೋನದಿಂದ ಅವುಗಳನ್ನು ಹೊಗಳುವ ಅಥವಾ ನಿರಾಕರಿಸುವ ಅಧಿಕಾರವೂ ಅವರಿಗಿದೆ. ಸತ್ಯ ಸೌಂದರ್ಯಗಳಿಗೆ ಅನೇಕ ವ್ಯಾಪಾರಗಳಿದ್ದು ಅವುಗಳಲ್ಲಿ ಪ್ರಾಯೋಜಿಕ ವ್ಯಾಪಾರವೂ ಒಂದು. ಕಲೆ ಯಾವ ಪ್ರಯೋಜನಕ್ಕೂ ಬಾರದು. ಅದು ಮೂರ್ತ ಜೀವನದೊಡನೆ ಯಾವ ಸಾಮ್ಯವೂ ಇಲ್ಲದೆ ಇರಬೇಕು ಎಂದಲ್ಲ. ವಾಸ್ತವತೆಯಾಗಲಿ ಅನುಕರಣವಾಗಲಿ ಸತ್ಯ ಅಥವಾ ಸೌಂದರ್ಯವನ್ನು ನಿರ್ಧರಿಸುವ ಓರೆಗಲ್ಲಾಗಬಾರದಷ್ಟೇ ಎಂಬುದು ಲೇಖಕರ ನಿಲುವು. ಎಂಬುದು ಇಷ್ಟು ಆ 4 ಸ್ವಾರಸ್ಯಪೂರ್ಣವಾದಂತಹ ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳುತ್ತಾ, ಮತ್ತೆ ಈ ನನ್ನ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಡಿಗ್ರಿಗೆ ಸಂಬಂಧಿಸಿದಂತಹ BCom ಸೆಕೆಂಡ್ ಸೆಮ್ ಅಷ್ಟು ಅಧ್ಯಾಯಗಳು ನಮ್ಮ ಚಾನಲಲ್ಲಿ ದೊರೆಯುತ್ತೆ ಅಂತ ಹೇಳುತ್ತಾ, ಅದರ ಪ್ಲೇಲಿಸ್ಟು ಇದೇ ಚಾನಲಲ್ಲಿ ಚೆಕ್ಔಟ್ ಮಾಡಿ ಅಂತ ಹೇಳುತ್ತಾ, ಮತ್ತೆ ಮುಂದಿನ ಕ್ಲಾಸಲ್ಲಿ ಇದರ ಮುಂದುವರೆದವಾಗುವುದರೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.